ಪತ್ತೆ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದರ ಜೊತೆಗೆ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕೂಡ ಘಟನಾ ಸ್ಥಳಕ್ಕೆ ಬಂದು ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕರನ್ನ ವಿಚಾರಣೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪೊಲೀಸರಿಂದ ನಿರ್ದೇಶಕ ನಾಗಶೇಖರ್ ಮತ್ತು ನಿರ್ಮಾಪಕ ಸುಂದರಗೌಡ ಅವರ ವಿಚಾರಣೆ, ತಾವರೆಕೆರೆ ಪೊಲೀಸರಿಂದ ಸುಮಾರು 45 ನಿಮಿಷಗಳ ಕಾಲ ನಾಗಶೇಖರ್ ಅವರ ವಿಚಾರಣೆ ನಡೆದಿದೆ. ಜೊತೆಗೆ ಅರೆಸ್ಟ್ ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಾವರೆಕೆರೆ ಪೊಲೀಸರು ಇವರನ್ನ ವಿಚಾರಣೆ 45 ನಿಮಿಷಗಳ ಕಾಲ ವಿಚಾರಣೆಯ ಮಾಹಿತಿ ಅಂದ್ರೆ ಇಡೀ ದುರ್ಘಟನೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ನಲ್ಲಿ ಇಬ್ಬರು ಖಳನಟರು ಜಲಸಮಾಧಿಯಾದಂತಹ ದುರಂತ, A1 ಆರೋಪಿ ನಿರ್ಮಾಪಕ ಸುಂದರಗೌಡ ಮತ್ತು A2 ಆರೋಪಿ ನಿರ್ದೇಶಕ ನಾಗಶೇಖರ್ ಇವರಿಬ್ಬರನ್ನ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ಇವಾಗ ತಿಪ್ಪಗೊಂಡನಹಳ್ಳಿ ಜಲಾಶಯದ ಬಳಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗಾಗಲೇ 20 ಗಂಟೆ ಕಳೆದು ಹೋಯ್ತು, ಪತ್ತೆ ಕಾರ್ಯಾಚರಣೆ ನಡೀತಾನೆ ಇದೆ. ರೈಟ್ ನೌ ಅವ್ರು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಪತ್ತೆ ಕಾರ್ಯಾಚರಣೆ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನಗಳು ನಡೀತಾ ಇದೆ ಸುನಿಲ್? ಕಾರ್ಯ ಒಂದು ಏನ್ ಮಾಡ್ಲಿಕ್ಕೆ ಸಕಲ ರೀತಿ ಅಂದ್ರೂ ಕೂಡ ಸಜ್ಜಾಗಿದ್ರು ಕೂಡ ಇದುವರೆಗೂ ಕೂಡ ಅವರ ಮೃತ ದೇಹಗಳು ಅದು ಸಿಕ್ಕಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಒಟ್ಟು 6 ಬೋಟ್ ನಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ಒಂದ್ ಬೋಟ್ ನಲ್ಲಿ ಏನು ಮುಳುಗು ತಜ್ಞರಿದ್ದಾರೆ, ಇನ್ನೊಂದು ಬೋಟ್ ನಲ್ಲಿ ಸ್ಕೂಬಾ ಡೈವ್ ಮಾಡಂತ ತಜ್ಞರಿದ್ದಾರೆ, ಇನ್ನೊಂದು ಬೋಟ್ ನಲ್ಲಿ ರೋಬೋ ತಜ್ಞರಿದ್ದಾರೆ, ಅವ್ರು ಇಟ್ಕೊಂಡು ಇನ್ನೊಂದು ಇದರಲ್ಲಿ ಅಗ್ನಿಶಾಮಕ ಇದ್ದಾರೆ, ಇನ್ನೊಂದು ಬೋಟ್ ನಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಇದ್ದಾರೆ. ಎಲ್ಲರೂ ಇದ್ರು ಕೂಡ ಯಾವುದೇ ರೀತಿಯಾದಂತಲೂ ಕೂಡ ಅವ್ರಿಗೆ ಆ ಮೃತದೇಹಗಳು ಎಲ್ಲಿದ್ದಾವೆ, ಯಾವ ಜಾಗದಲ್ಲಿ ತಿಳ್ಕೊಂಡಿದೆ ಅನ್ನೋದು ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಸಕಲ ರೀತಿಯಲ್ಲೂ ಕೂಡ ನಿನ್ನೆ ಎಲ್ಲಿ ಬಿದ್ದಿದ್ರೋ ಅದೇ ಸ್ಥಳದಿಂದನೂ ಕೂಡ ಒಂದು ಶೋಧ ಕಾರ್ಯ ಮುಂದುವರಿತಾ ಇದೆ. ಮತ್ತೆ ಆ ಸ್ಥಳದಿಂದ ಕೂಡ ಮುಂದೆ ಹೋಗಿದೆ ಅನ್ನೋ ಒಂದು ದೃಷ್ಟಿಯಿಂದ ಮುಂದೆನೂ ಕೂಡ ಒಂದು ಶೋಧ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರು ಇರ್ತಕ್ಕಂಥ ಸ್ಥಳ ಪತ್ತೆ ಆಗದೆ ಇರೋದು ನಿಜಕ್ಕೂ ಕೂಡ ಒಂದು ಶೋಚನೀಯ ಅಂತ ಹೇಳ್ಬೋದು. ಅರವಿಂದ್, ಸುನಿಲ್, ಇವಾಗ ಅದು ಆ ಕೆರೆನಲ್ಲಿ ನಿಂತ ನೀರಾಗಿರೋದ್ರಿಂದ ದೇಹಗಳ ಪತ್ತೆ ಕಾರ್ಯಾಚರಣೆ ಸುಲಭ ಆಗುತ್ತೆ ಅಂತ ನಿನ್ನೆ ತಜ್ಞರೆಲ್ಲರೂ ಕೂಡ ಹೇಳಿದ್ರು. ಆದರೆ ದೇಹಗಳು ಯಾವ ಜಾಗದಲ್ಲಿ ಅವ್ರು ಯಾವ ಜಾಗದಲ್ಲಿ ಡೈವ್ ಮಾಡಿದ್ರು ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಿದೆ. ಅಷ್ಟಿದ್ರೂ ಕೂಡ ಆ ದೇಹಗಳ ಪತ್ತೆ ಕಾರ್ಯಾಚರಣೆ ಎಷ್ಟು ಅಡಿ ಆಳದಲ್ಲಿ ಇರಬಹುದು, ಏನಾಗಿರ್ಬೋದು, ಕೆಳಗಡೆ ಏನಾದರೂ ಮೀನು ಹಿಡಿಯೋದಕ್ಕೆ ಬಲೆ ಹಾಕಿದ್ರಾ ಅಥವಾ ಹೂಳು ಕೆಸರು ಜಾಸ್ತಿ ಇದೆಯಾ, ಏನು ಕಾರಣ ಕೊಡ್ತಾ ಇದ್ದಾರೆ ಇಲ್ಲಿ ತನಕ ಅಂತ? ಅರವಿಂದ್, ಅಲ್ಲಿ ಏನು ಅವರೊಂದು ಹೆಲಿಕಾಪ್ಟರ್ ಇಂದ ಬಿದ್ರು, ಅಲ್ಲಿ ಒಂದು 40 ಅಡಿ ಒಂದು ಆಳ ಇದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಸಾಕಷ್ಟು ಹೂಳು ತುಂಬಿಕೊಂಡಿದೆ. ಅಂದ್ರೆ ಈ ಗಿಡ ಆಗಿರ್ಬೋದು, ಕೆತ್ತಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ಆ ಬಾಡಿಗಳು ಎಲ್ಲೋ ಆ ಒಂದು ಹೂಳಿನಲ್ಲಿ ಸಿಲ್ಕೊಂಡಿದೆ. ಹಾಗಾಗಿ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಈ ರೋಬೋ ತಜ್ಞರು ಏನಿದ್ದಾರೆ, ಒಂದು ಕ್ಯಾಮ್ರಾವನ್ನು ಕೆಳಗಡೆ ಬಿಟ್ಟಿದ್ದಾರೆ. ಕೆಲವೊಂದು ಬಟ್ಟೆ ತರದಂತ ವಸ್ತುಗಳು ಕೂಡ ಕಾಣ್ತು, ಅದೇ ಇರ್ಬೋದು ಅಂತಾನು ಕೂಡ ಅಲ್ಲೇ ಒಂದು ಶೋಧ ಮಾಡಿದ್ರು, ಆದ್ರೂ ಕೂಡ ಸಿಗ್ಲಿಲ್ಲ. ಹಾಗಾಗಿ ಈ ಕೆರೆಯಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದನೇ ಈ ಒಂದು ಶೋಧ ಕಾರ್ಯಕ್ಕೆ ಒಂದು ಅಡಚಣೆ ಆಗ್ತಾ ಇದೆ. ಮತ್ತೆ ಕೆಳಗಡೆನೂ ಕೂಡ ಸ್ಕೂಬಾ ಡೈವ್ ಏನು ತಜ್ಞರಿದ್ರು ಅವರು ಕೂಡ ಕೆಳಗಡೆ ಬಿದ್ದಾಗ ಅವ್ರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಗಿಡ ಬೆಳೆದ ಇರೋದಾಗಿರ್ಬೋದು, ಕೆಸರು ತುಂಬಿಕೊಳ್ಳೋರಾಗಿರ್ಬೋದು, ಎಲ್ಲದೂ ಕೂಡ ಒಂದು ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ಬಾಡಿ ಶೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ತಮ್ಮ ಪ್ರಯತ್ನವನ್ನು ಯಾರು ಕೂಡ ಬಿಟ್ಟಿಲ್ಲ. ಒಬ್ಬೊಬ್ಬರೇ ತಜ್ಞ ತಂಡಗಳು ಕೂಡ ಬರ್ತದೆ. ಇವಾಗ ನುರಿತ ಈ ಸಾಕಷ್ಟು ಇಂತಹ ಸಂದರ್ಭದಲ್ಲಿ ಏನು ಮುಳುಗಡೆ ಆಗಿರ್ತಾರೆ ಅವ್ರನ್ನ ರಕ್ಷಿಸಂತ ಕೆಲವೊಂದು ತಂಡಗಳನ್ನು ಕೂಡ ಇವಾಗ ಕಳಿಸಿದ್ದಾರೆ. ಅವರು ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನೇನು ಸಾಧ್ಯತೆ ಇದೆಯೋ ಅವೆಲ್ಲ ಸಾಧ್ಯತೆಯನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲ ಸಾಧ್ಯತೆಗಳಿಂದನೂ ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಆ ದೇಹ ಸಿಗ್ಬೋದು ಅನ್ನೋದು ಎಲ್ಲದ ಆಸೆ ಆಗಿದೆ. ಸಿಗ್ಬೋದು, ಆದ್ರೂ ಕೂಡ ಶೋಧನೆ ಮುಂದುವರಿತಾ ಇದೆ. ಈ ರೋಬೋ ಕ್ಯಾಮರಾದಿಂದ ಏನೋ ಹೆಲ್ಪ್ ಆಗ್ಲಿಲ್ವಾ ಸುನಿಲ್? ಏನೋ ಬಟ್ಟೆಗಳು ಕಾಣಿಸ್ತು ಅಂತ ಹೇಳಿದ್ರಿ, ಆ ಬಟ್ಟೆಗಳು ಯಾರ್ದು ಅಂತ ಗೊತ್ತಾಗ್ಲಿಲ್ಲ, ಅದರಿಂದ ಏನಾದ್ರು ಹೆಲ್ಪ್ ಆಗ್ತಾ ಇದೆಯಾ ರೋಬೋ ಕ್ಯಾಮರಾದಿಂದ? ಆ ರೋಬೋ ಕ್ಯಾಮ್ರಾದಿಂದನೂ ಕೂಡ ಕೆಳಗಡೆ ಏನು ಅಂತಂದ್ರೆ ಇದು ನಿಂತ ನೀರಾಗಿರೋದ್ರಿಂದ ಮತ್ತೆ ಈ ಕೆರೆ ನೀರ್ ಏನಿದೆ ಅದು ಎಲ್ಲದೂ ಕೂಡ ಹಸಿರು ಬಣ್ಣದಿಂದ ಕೂಡಿದೆ. ಹಾಗಾಗಿ ಆ ಕೆಳಗಡೆ ಏನ್ ಹೋಗುತ್ತೆ ಆ ಸ್ವಲ್ಪ ದೂರದಲ್ಲಿ ಮಾತ್ರ ನಿಮ್ಗೆ ಆ ಕೆಳಗಡೆ ಇರ್ತಕ್ಕಂಥ ವಿಜುವಲ್ ಕಾಣ್ತಾ ಇದೆ. ಸುಮಾರು 20 ಅಡಿ ಇಂತನೂ ಕೆಳಗಡೆ ಹೋದ್ರೆ ಯಾವುದೇ ರೀತಿಯಾದಂತಹ ವಿಜುವಲ್ಸ್ ನಿಮ್ಗೆ ಮೇಲ್ಗಡೆ ಕಾಣೋದಿಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲದೂ ಕೂಡ ಹಸಿರು ತುಂಬಿಕೊಂಡಿದೆ. ಮತ್ತೆ ಕೆಸರಾಗಿರೋದ್ರಿಂದ ಮತ್ತೆ ಏನು ಈ ಗಿಡ ಗಂಟೆಗಳು ಬೆಳ್ಕೊಂಡಿರೋದ್ರಿಂದ ಆ ಕ್ಯಾಮ್ರಾಗೂ ಕೂಡ ಆ ದೇಹಗಳನ್ನ ಶೋಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೂ ಕೂಡ ತಮ್ಮ ಪ್ರಯತ್ನವನ್ನು ಬಿಡದೆ
ಆ ಒಂದು ಕ್ಯಾಮ್ರಾಗೆ ಏನು ಕೆಳಗಡೆ ಹಾಕಿದ್ರು ಕೂಡ ಒಂದು ಏನು ಲೈಟ್ ವ್ಯವಸ್ಥೆ ಇದೆ ಅದನ್ನು ಮಾಡ್ಕೊಂಡು ಮತ್ತೆ ಒಂದು ಶೋಧನಾ ಕಾರ್ಯ ಒಂದು ಮುಂದುವರಿಸ್ತಾ ಇದ್ದಾರೆ ಅರವಿಂದ್. ಸುನಿಲ್, ಸಾಮಾನ್ಯವಾಗಿ ಯಾವುದೇ ಒಂದು ದೇಹ ಈ ರೀತಿ ನೀರಿನಲ್ಲಿ ಮುಳುಗಿದಾಗ 10 ಗಂಟೆಗಳ ಬಳಿಕ ದೇಹ ನೀರಿನಲ್ಲಿ ತೇಲೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಆ ರೀತಿ ಆಗ್ತಾ ಇಲ್ಲ? ಅಂದ್ರೆ ಈ ಹೂಳಿರೋದೇ ಅದೊಂದಕ್ಕೆ ಕಾರಣನಾ ಅಂತ? ಹೌದು ಅರವಿಂದ್, ಯಾಕಂದ್ರೆ ನೀವು ನೋಡ್ತಾ ಇದ್ರೆ ಈ ಕೆರೆ ಪ್ರದೇಶ ಏನಿದೆ ಸಾಕಷ್ಟು ಒಂದು ಹೂಳು ತುಂಬಿಕೊಂಡಿದೆ. ನೀವು ತೋರಿಸ್ತಾ ಇದೀನಿ, ನನ್ನ ಒಂದು ಲೆಫ್ಟ್ ಸೈಡ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಏನೋ ಒಂದು ಗಿಡ ಗಂಟೆಗಳು ಬೆಳೆದಿದೆ, ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಆ ಒಂದು ಏನು 40 ಅಡಿ ಇದೆ ಅದೇ ಒಂದು ರೀತಿಯ ಗಿಡ ಏನಿದೆ ಅದು ಕೂಡ ಬೆಳ್ಕೊಂಡಿದೆ. ಹಾಗಾಗಿ ಈ ಕೆಳಗಡೆ ಬಿದ್ದಂತಹ ದೇಹ ಅವ್ರು ಏನ್ ಬಿದ್ದಿದ್ದಾರೆ ಅವರು ಆ ಒಂದು ಗಿಡ ಗಂಟೆಗಳ ಒಂದು ನಡುವೆ ಸಿಕ್ಕಾಕೊಂಡಿರ್ಬೋದು, ಅಥವಾ ಕೆಳಗಡೆ ಏನೋ ಒಂದು ಬಂಡೆ ಆಗಿರ್ಬೋದು, ಅಥವಾ ಕೆಸರಿನಲ್ಲಿ ಸಿಕ್ಕಾಕೊಂಡಿರ್ಬೋದು. ಹಾಗಾಗಿ ಆ ಒಂದು ಬಾಡಿ ಎಲ್ರು ಹೇಳೋದು 10 ಗಂಟೆ ಅಥವಾ 3 ಗಂಟೆ ಅಷ್ಟೇ ಒಳಗಡೆ ಇರಕ್ಕೆ ಸಾಧ್ಯ. ಅದ್ರ ಅದಾದ ನಂತರ ಮೇಲ್ಗಡೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಬರ್ದೇ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರ ಇಬ್ಬರು ದೇಹಗಳು ಕೂಡ ಆ ಒಂದು ಏನು ಕೆಸರಿದೆ ಅಥವಾ ಆ ಹೂಳು ತುಂಬಿಕೊಂಡಿದೆ ಅದರಲ್ಲಿ ಸಿಕ್ಕಾಕೊಂಡಿದೆ ಅಂತ ಎಲ್ಲ ಭಾವಿಸ್ತಾ ಇದ್ದಾರೆ. ಈಗ ಸುನಿಲ್, ಮುಳುಗು ತಜ್ಞರಿದ್ದಾರೆ, ಸ್ಕೂಬಾ ಡೈವಿಂಗ್ ಅವರಿದ್ದಾರೆ, ರೋಬೋ ಕ್ಯಾಮರಾ ಇದೆ, ವಿಪತ್ತು ನಿರ್ವಹಣಾ ಪಡೆಯವರಿದ್ದಾರೆ, ಅಗ್ನಿಶಾಮಕ ದಳದವರಿದ್ದಾರೆ. ಇಷ್ಟೂ ಜನ ಪ್ರಯತ್ನ ಪಟ್ಟರೂ ಕೂಡ ಇನ್ನೂ ದೇಹಗಳ ಪತ್ತೆ ಆಗ್ಲಿಲ್ಲ ಅಂದ್ರೆ ಈಗ ಬೇರೆ ಏನಾದರೂ ಆಲೋಚನೆಗಳಿದೆಯಾ ಅಂತ? ಅಂದ್ರೆ ಇನ್ಯಾವುದಾದ್ರೂ ಬೇರೆ ರಾಷ್ಟ್ರೀಯ ತಂಡಗಳು ಯಾವ್ದಾದ್ರು ಕರೆಸೋದಕ್ಕೆ ಆ ಥರ ಏನಾದರೂ ಯೋಚನೆಗಳು ಮಾಡಿದಾರಾ? ಅರವಿಂದ್, ಈಗ ಆಲ್ರೆಡಿ ರಾಷ್ಟ್ರೀಯ ತಂಡನೂ ಕೂಡ ಬಂದಿದೆ, ರಾಜ್ಯ ತಂಡನೂ ಇದ್ರ ಕಡೆ ಏನೇನು ಸಾಧ್ಯತೆ ಇದೆಯೋ ಎಲ್ಲದನ್ನು ಕೂಡ ಬಳಸ್ಕೊಂಡು ಈ ಒಂದು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ರೀತಿಯ ಅಂತ ಹೇಳಕ್ ಯಾವ್ದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಫೈನಲ್ ಅಲ್ಟಿಮೇಟ್ ಅಂದ್ರೆ ಈ ಸ್ಕೂಬಾ ತಂಡದವರು ಅಂತ ಹೇಳ್ಬೋದು, ಅವರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಅವರು ಒಂದು ನೀರಿನ ಒಳಗಡೆ ಮುಳುಗಿದ್ರೆ ಸತತವಾಗಿ 2 ಗಂಟೆಗಳ ಕಾಲ ಒಂದು ನೀರಿನಲ್ಲಿ ಅವರು ಮುಳ್ಕೊಂಡು ಒಂದು ಶೋಧನೆ ಕಾರ್ಯ ಮಾಡಬಹುದು ಅಂತವರು ಕೂಡ ಬಂದಿದ್ದಾರೆ. ಹಾಗಾಗಿ ಇದಕ್ಕಿಂತ ಹೆಚ್ಚಿನ ಸಾಧ್ಯತೆ ಏನೂ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ಸಾಧ್ಯತೆಗಳು ಏನೇನು ಸಾಧ್ಯತೆ ಇದೆ ಎಲ್ಲದನ್ನು ಕೂಡ ಕರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲಾ ತಂಡಗಳು ಕೂಡ ಅಲ್ಲಿ ಒಂದು ಶೋಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಆಸೆ ಇದೆ, ಅಲ್ಲಿ ಏನು ಬೋಟ್ಗಳು ತಿರುಗ್ತದೆ ಅಲ್ಲೇ ಒಂದು ಬಿದ್ದಿರ್ಬೋದು. ಯಾಕಂದ್ರೆ ಅವಾಗ ಏನು ಒಂದು ಕ್ಯಾಮ್ರಾಗೆ ಬಟ್ಟೆ ಕಾಣ್ತು ಆ ಒಂದು ಸ್ಥಳದಲ್ಲಿ ಇದ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಅದೇ ಒಂದು ಸ್ಥಳದಲ್ಲಿ ಆ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಅರವಿಂದ್, ಈ ಪಾತಾಳ ಗರಡಿ ಅಂತ ಹೇಳ್ತಾರಲ್ಲ, ಅದನ್ನೇನಾದರೂ ಉಪಯೋಗಿಸಿದಾರ ಸುನಿಲ್? ಪಾತಾಳಗಡೆ ಅಂದ್ರೆ ಈಗ ಏನೇನು ಈಗ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ ಅಂದ್ಮೇಲೆ ಆ ಒಂದು ನೀರಿನಲ್ಲಿ ಮುಳುಗಿರ್ತಕ್ಕಂತಹ ವಸ್ತುಗಳನ್ನಾಗಿರ್ಬೋದು, ದೇಹಗಳನ್ನ ತೆಗಿಬೇಕು ಏನೇನು ಸಾಧ್ಯತೆ ಇದೆಯೋ ಎಲ್ಲಾ ಟೆಕ್ನಾಲಜಿಗಳನ್ನು ಕೂಡ ಬಳಸ್ಕೊಂಡು ಈ ಒಂದು ಶೋಧನಾ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಿಗಬಹುದು ಅನ್ನೋ ಒಂದು ಆಸೆ ಇನ್ನೂ ಕೂಡ ಜೀವಂತವಾಗಿದೆ. ದುನಿಯಾ ವಿಜಯ್ ಅವರು ಕೂಡ ನಾನು ಎಲ್ಲಿ ಬಿದ್ದೆ, ಅವರು ಯಾವ ಸ್ಥಳದಲ್ಲಿದ್ರು ಅದನ್ನು ಕೂಡ ಒಂದು ತಜ್ಞರಿಗೆ ತೋರಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಶೋಧನಾ ಕಾರ್ಯಕ್ಕೆ ನೆರವಾಗ್ತಾ ಇದ್ದಾರೆ. ಅರವಿಂದ್, ಅಧಿಕಾರಿಗಳ ವಿಶ್ವಾಸದ ಮಾತುಗಳು ಏನ್ ಹೇಳ್ತಾರೆ? ಇವತ್ತು ಸಿಗುತ್ತೆ, ಇವತ್ತು ಸಾಯಂಕಾಲದೊಳಗಡೆ ಆಗಬಹುದು ಅಂತಕ್ಕಂಥ ವಿಶ್ವಾಸದ ಮಾತುಗಳು ಅವ್ರ ಬಾಯಿಂದ ಬರ್ತಾ ಇದೆಯಾ, ಹೇಗೆ? ಹೌದು ಅರವಿಂದ್, ಯಾಕಂದ್ರೆ ನಾವು ಬೆಳಗ್ಗೆ ಬಂದ ತಕ್ಷಣ ಇನ್ನೊಂದು ಅರ್ಧ ಗಂಟೆ 1 hour ಅಲ್ಲಿ ಸಿಕ್ಬಿಡುತ್ತೆ ಸರ್. ಯಾಕಂದ್ರೆ ರಾಷ್ಟ್ರೀಯ ಏನು ವಿಪತ್ತು ನಿರ್ವಹಣಾ ತಂಡದವರು ಇದ್ದಾರೆ, ಅವ್ರಿಗೆ ಇವೆಲ್ಲ ಒಂದು ಕಷ್ಟ ಆಗೋದಿಲ್ಲ. ಯಾಕಂದ್ರೆ ಇಂಥವನ್ನ ಸಾಕಷ್ಟು ನೋಡಿರ್ತಾರೆ ಅವರು. ಹಾಗಾಗಿ ಒಂದು ಅರ್ಧ ಗಂಟೆ 1 hour ಅಲ್ಲಿ ಹುಡುಕ್ಬಿಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಎಲ್ಲಾ ರೀತಿಯಾದಂತಹ ಇಕ್ವಿಪ್ಮೆಂಟ್ಸ್ ಇದೆ ಅಂತ ಹೇಳಿದ್ರು. ಆದ್ರೂ ಕೂಡ ಇವಾಗ ಆಲ್ರೆಡಿ ಅವ್ರು ಬಂದು 3 hour ಆಯ್ತು, ಆದ್ರೂ ಕೂಡ ಇನ್ನೂ ಸಿಗದೆ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ ಬಾಡಿ ಆ ಹೂಳ್ನೊಳಗೆ ಹೂತ್ಕೊಂಡು ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನ ತೆಗಿಲಿಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಒಂದು ಅನಿಸ್ತಾ ಇದೆ. ಅಧಿಕಾರಿಗಳು ಕೂಡ ವಿಶ್ವಾಸ ಬಿಟ್ಟಿಲ್ಲ. ವೇಳೆ ಸುನಿಲ್, ಇವಾಗ ಹೂಳಿನಲ್ಲಿ ಅದೇನಾದ್ರೂ ಹೂತ್ ಹೋಗಿತ್ತು ಅಂತಾನೆ ಅನ್ಕೊಳ್ಳೋಣ, ಅದನ್ನೂ ತೆಗೆಯುವ ಪ್ರಯತ್ನಗಳಾಗುತ್ತೆ, ಅದಕ್ಕೇನಾದ್ರೂ ಬೇರೆ ರೀತಿಯಾದಂತಹ ಪ್ಲಾನ್ಸ್ ಇದೆಯಾ ಅಂತ? ಇಲ್ಲ ಅರವಿಂದ್, ಯಾಕಂದ್ರೆ ಹೂಳನ್ನು ತೆಗೆಯೋದಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಪ್ಲಾನ್ ಇಲ್ಲ. ಅಲ್ಲಿ ಸಿಕ್ಕಾಕೊಂಡನ್ನ ಹೇಗಾದ್ರೂ ಮಾಡಿ ಹೊರಗಡೆ ತೆಗಿಲೇಬೇಕು. ಹೂಳನ್ನು ತೆಗಿತೀವಿ ಅಂದ್ರೆ ಅದು ಯಾವುದೇ ರೀತಿಯಂತಲೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಆ ಹೂಳು ತೆಗಿಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ JCB ಆಗ್ಲಿ ಬೇರೆ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಮಾಡ್ಬೇಕಾಗತ್ತೆ. ಅದನ್ನ ಆ ಮೂವ್ಮೆಂಟ್ ಮಾಡುವಂತ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಇರುವಂತಹ ಒಂದು ಸಲಕರಣೆಗಳು ಏನಿದೆ ಅದನ್ನ ಬಳಸ್ಕೊಂಡೇ ಇವಾಗ ಆ ಇಬ್ಬರ ಒಂದು ನಟರ ಒಂದು ದೇಹಗಳನ್ನ ಹೊರಗಡೆ ತೆಗಿಬೇಕಾಗುತ್ತೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಘಟನಾ ಸ್ಥಳಕ್ಕೆ ಜಗ್ಗೇಶ್ ಅವರು ಕೂಡ ಆಗಮಿಸಿದ್ರು. ಜಗ್ಗೇಶ್ ಅವರು ನಿನ್ನೆನೇ ಟ್ವಿಟರ್ನಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಜಗ್ಗೇಶ್ ಅವರು ಬಂದು ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ದುರಂತ, ನಾನು ಒಂದೇ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಾಡಿ ಸಿಗ್ತಾ ಇಲ್ಲ ಅಂತಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ತುಂಬ ನೋವಾಗಿದೆ. ಎಲ್ಲರೂ ಕಣ್ಣು ಮುಂದೆ ಸಾಯುವಂಥದ್ದನ್ನು ನೋಡಿದಾಗ ಎಂಥವ್ರಿಗೂ ಸಿಟ್ಟಾಗಿದೆ. ಬಹುಶಃ ಒಂದು ಪ್ರಿಕಾಷನರಿ ಮೆಜರ್ಸ್ ಹೆಂಗೆ ತಗೋಬೇಕು, ಯಾವ ಜೀವಗಳ ಜೊತೆ ಯಾರು ಆಟ ಆಡಬಾರ್ದು, ಎಲ್ಲರೂ ನಾವು ಯಾರಿಗೋ ಸಂತೋಷ ಪಡಿಸ್ತೀವಿ, ಸೆಲ್ಯುಲಾಯ್ಡ್ ಮಾಧ್ಯಮದಲ್ಲಿ ಯಾರಿಗೋ ಖುಷಿ ಪಡಿಸ್ತೀವಿ ಅನ್ನೋದು ಒಂದನ್ನು ಪಕ್ಕಕ್ಕಿಟ್ಬಿಟ್ಟು ಅದರೊಳಗಡೆ ಕಾರ್ಯನಿರ್ವಹಿಸೋರ ಜವಾಬ್ದಾರಿನೂ ಕೂಡ ತುಂಬ ಮುಖ್ಯ ಆಗ್ತದೆ. ಒಬ್ಬ ಬಡವನಾಗಲಿ ಅಥವಾ ಒಬ್ಬ ಹೀರೋ ಆಗಲಿ ಅಥವಾ ಒಬ್ಬ ಡೈರೆಕ್ಟರ್ ಆಗಲಿ, ಇದು ತುಂಬ ಇಂಪಾರ್ಟೆಂಟು. ಆಸ್ ಎ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ನಾನು ಹೇಳಿದ ಸ್ಟುಡಿಯೋ ಒಳಗಡೆ ನಾವು ಕ್ರಿಯೇಟ್ ಮಾಡ್ಕೋಬೋದು ಇದನ್ನು. ಕೇವಲ ಜಗ್ಗೇಶ್ ಅವರು ಮಾತ್ರವಲ್ಲ, ಇವತ್ತು ಘಟನಾ ಸ್ಥಳಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಚಿತ್ರನಟಿ ತಾರಾ ಮತ್ತು ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಅವರು ಕೂಡ ಆಗಮಿಸಿದ್ರು. ಇವರೆಲ್ಲ
ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಏನು ಮಾತಾಡ್ಬೇಕು, ನಮಗೆ ಅವಮಾನ ಆಗ್ತಾ ಇದೆ. ಇಂಡಸ್ಟ್ರಿಲಿ ಇರೋದ್ರಿಂದ ನಮ್ಗೆ ಅವಮಾನ ಆಗ್ತಿದೆ. ಯಾಕೆ ಸಾಕಷ್ಟು ಫೆಸಿಲಿಟೀಸ್ ಇದೆಲ್ಲ ಇಟ್ಕೊಂಡು ನಾವೇ ತಪ್ಪು ಮಾಡಿದ್ರೆ ಇನ್ನು ಮಾಮೂಲಿ ಜನಕ್ಕೆ ಹೆಂಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಯಾಕಂದ್ರೆ ಇದು ಎಲ್ಲರೂ ಇಡೀ ಫಿಲ್ಮ್ ಇಂಡಸ್ಟ್ರಿ ನಾವೆಲ್ಲರೂ ಯು ಶುಡ್ ಥಿಂಕ್ ಬ್ಯಾಕ್. ಇವಾಗಿನ ನಾವು ಇಂಡಸ್ಟ್ರಿಗೆ ಬಂದು 30 years ಆಯಿತು. 30 years ಇಂದ ಅವಾಗ ಇದ್ದಿದ್ದ ಫೆಸಿಲಿಟೀಸಿಗೂ ಇವಾಗ ಇದ್ದಿದ್ದ ಫೆಸಿಲಿಟೀಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇದೆ. ಸೊ ನಾವು ಇನ್ನು ಏನೇನು ಮಾಡ್ಬೋದು ಅನ್ನೋದಕ್ಕೆ ಇದು ಮಾಡ್ಬೋದೇ ಹೊರತು ಇದು ದೊಡ್ಡ ವಿಷಯ ಅಲ್ಲ. ಯಾಕೆ ಮನುಷ್ಯನ ಪ್ರಾಣ ಹೆಚ್ಚು ಹೊರತು ಈ ಥರ ಮಾತಾಡೋ ಸನ್ನಿವೇಶಗಳು ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಟ್ ಅದು ಮಾಡಬೇಕಾದ್ರೆ ಇಲ್ಲಿ ಮಾಡೋದು ಸೂಕ್ತನ? ಐ ಥಿಂಕ್ ಬೇಸಿಕಲಿ ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ಸ್ ಬೇಕು, ಪ್ರಾಪರ್ ಅರೇಂಜ್ಮೆಂಟ್ಸ್ ಬೇಕು. ನಾವು ಎಲ್ಲಿ ಮಾಡ್ತೀವಿ ಆ ಜಾಗನ ಬಂದ್ಬಿಟ್ಟು ನಾವು ಇಲ್ಲಿ ಮಾಡೋಕ್ಕೆ ಪರ್ಫೆಕ್ಟಾಗಿ ಇದೆಯಾ ಇಲ್ವಾ. ಯಾಕಂದರೆ ನಾವು ಅಲ್ಲಿ ಅದು AK-47 ಮಾಡಿ ಸಮುದ್ರ ಇರೋದು. ಸೊ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಇಲ್ಲಿ ಈ ವಾಟರ್ ಸರಿ ಇಲ್ಲ ಅಂತ ಹೇಳ್ತಾರೆ, ನಮಗೂ ಹೋಗಿದೆ. ನಾವು ತಿಳ್ಕೊಂಡು ಇಲ್ಲಿ ಡ್ಯಾಮ್ಲೆ ಮಾಡಿದ್ದೀವಿ. ಹತ್ರ ಇರಬೇಕು ಬೋಟ್ಗಳು, ಏನಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಟರೆ ನನಗಂತ ಅರ್ಥ ಆಗಿಲ್ಲ. ಹತ್ರ ಇರಬೇಕು. ಆಮೇಲೆ ಆ ಬಿದ್ದಿದ್ದ ಜಾಗದಲ್ಲಿ ಒಂದು 5-6 ಟ್ಯೂಬ್ಗಳು ಹಾಕ್ಬಿಡ್ಬೇಕಾಯ್ತು. ಏನು ನಾವು ಇವಾಗಿರೋ ಟೆಕ್ನಾಲಜಿಯಲ್ಲಿ ಅದನ್ನ ಎರೇಸ್ ಮಾಡಬಹುದಾಗಿತ್ತು. ಆ ಟ್ಯೂಬ್ಗಳು ಹಾಕ್ಬಿಟ್ಟಿದ್ರೆ ದೇವರಣ್ಣ, ಈಗ ನಮ್ಮ ಉದಯ್ ಅನಿಲ್ ನಮ್ಮ ಮುಂದೆ ಕಣ್ಮುಂದೆ ಇರೋರು, ಬದುಕಿರೋರು, ತುಂಬಾ ಒಳ್ಳೆ ಹುಡುಗರು, ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಇಬ್ರು. ಏನೋ ಈಗ ಇಂಪ್ರೂವ್ ಆಗ್ತಾ ಇದ್ರು, ಇಂಡಸ್ಟ್ರಿಯಲ್ಲಿ ಗುರ್ಸ್ಕೊಳ್ತಾ ಇದ್ರು. ಪಾಪ ಎಷ್ಟು ಕನಸುಗಳು ಕಂಡಿದ್ರು ಅಂದ್ರೆ, ಎಷ್ಟು ಹಾರ್ಡ್ ವರ್ಕರ್ಸು. ಅವ್ರಿಗೆ ಒಂದೇ ಒಂದು ಧೈರ್ಯ, ಅವ್ರು ಬಿದ್ದಿರೋದ್ ಕಾರಣ ನಮ್ಮ ಗೆಳೆಯ ದುನಿಯಾ ವಿಜಯ್ ಅವ್ರು ಬೀಳ್ತಾವ್ರಲ್ಲ, ನಾವು ಬೀಳೋಣ, ಏನಾಗ್ಬಿಡ್ತದ ನೋಡೋಣ ಒಂದು ಧೈರ್ಯ. ಅವರು ವರ್ಕ್ ಮಾಡ್ಬೇಕಾದ್ರೆ ಅವರು ಏನ್ ಶಾರ್ಟ್ ಹೇಳಿ ಮಾಸ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು ಯಾರು ಏನೇ ಹೇಳಿ ಸರ್, ನಾವು ಮಾಡಿಸೋರು ಸ್ವಲ್ಪ ಹುಷಾರಾಗಿ ಅವ್ರ ಕೈಯಲ್ಲಿ ಮಾಡಿಸ್ಬೇಕಾಗಿತ್ತು. ಅದೊಂದು ತುಂಬಾನೇ ಬೇಜಾರಾಗ್ತಾ ಇದೆ. 100% ಇರುತ್ತೆ ಸರ್. ಈಗ ಸಾಹಸ ದೃಶ್ಯಗಳು ಪ್ರತಿ ಶಾಟ್ ರಿಸ್ಕ್ ಸರ್. ಈಗ 5 ನಿಮಿಷ ಫೈಟ್ ಬರುತ್ತೆ ಸೀನಲ್ಲಿ, ಜನ ನೋಡಿ ಎಂಜಾಯ್ ಮಾಡ್ತಾರಲ್ಲ ಸರ್. 5 ನಿಮಿಷ ಫೈಟ್ಗೆ ಒಂದೊಂದು ಶಾಟ್ಗೂ ಕಷ್ಟ ಇದೆ. ನಾನು ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಎಷ್ಟೋ ಹೆವಿ ರಿಸ್ಕ್ಗಳು ಮಾಡಿದ್ದೀನಿ, ಸಣ್ಣ ಪುಟ್ಟಗಳು ನಮ್ದ್ರಲ್ಲಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಒಂದೊಂದು ಶಾಟ್ ರಿಸ್ಕ್ ಇದೆ. ಒಂದೊಂದು ಶಾಟ್ನ ನಾವು ಆದಷ್ಟು ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ ನೀರಲ್ಲಿ ಬಿದ್ರು, ಇದಕ್ಕೆ ಅವ್ರಿಗೆ ಏನು ತೊಂದರೆ ಆಗೋ ರೀತಿ ಏನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ಈಗ ಒಂದು 20 ಅಡಿ ಹೈಟಿಂದ ಬಿದ್ದಾಗ ನಾವು ಅದಕ್ಕೆ ಬೆಡ್ಗಳು, ಬಾಕ್ಸ್ಗಳೆಲ್ಲ ಹಾಕ್ತಿವಿ, ಬೀಳಿಸ್ತೀವಿ. ಬ್ಲೈಂಡ್ ಆಗಿ ಯಾರು ಮಾಡಲ್ಲ ಸರ್, ಬ್ಲೈಂಡ್ ಆಗಿ ಮಾಡೋದೇ ಇಲ್ಲ. ಬಟ್ ಇಲ್ಲಿ ನಡೆದಿರೋದು ನನಗೆ ಆಶ್ಚರ್ಯ, ಯಾಕೆ ಹಿಂಗ್ ಮಾಡಿದ್ರು ಅಂತ ನನಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ದೇವರಾಣೆಗೂ ನಾನು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಬರಲೇ ಇಲ್ಲ. ಟಿಪ್ಪು ಜಯಂತಿಗೆ ಇನ್ನು 2 ದಿನ ಬಾಕಿ. ದಿನೇ ದಿನೇ ಜಯಂತಿ ವಿಚಾರ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ, ಬಿಜೆಪಿಗೆ ಹೋರಾಟದ ಪ್ರಶ್ನೆ. ಚಂದನ್ ಇಲ್ಲ ಇದಮ್ಮ ಚಂದನ್ ವೈಟ್ ಕಲರ್ ಯಾವ್ದಮ್ಮ ಬೈಸ್ಕೋಬೇಡ. ಹೌದು ಮಾರ್ಕ್ ನೋಡಿ, ಕಲ್ಲಲ್ವೇನೋ ಈ ಕಲ್ಲ, ಈ ರೈಟ್ ಸೈಡು ಒಬ್ರು ವಾಕಿಲ್ ಇದ್ರು. ಸರಿ ಬಿಡೋಣ.